ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು 5ನೇ ತರಗತಿಯಿಂದನೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ನಡೆಸ್ತಾ ಇರ್ತೀವಿ, ಹೌದಲ್ವಾ? ಸೊ 5ನೇ ತರಗತಿಯಿಂದ ಮೀನ್ಸ್ ನವೋದಯ ಮತ್ತು ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರವೇಶ ಪರೀಕ್ಷೆಗಳಿಂದ ಹಿಡಿದು KES ಮತ್ತು UPSC ಪರೀಕ್ಷೆಗಳವರೆಗೂ ಪ್ರತಿಯೊಂದು ಪರೀಕ್ಷೆಗಳಲ್ಲಿಯೂ ಕೂಡ ಸಾಮಾನ್ಯ ಜ್ಞಾನದಲ್ಲಿ ಮೆಂಟಲ್ ಎಬಿಲಿಟಿ ಅನ್ನೋ ಒಂದು ಭಾಗ ಇರುತ್ತೆ. ಸೊ ಈ ಮೆಂಟಲ್ ಎಬಿಲಿಟಿಯಲ್ಲಿ ತ್ರಿಭುಜಗಳು ಮತ್ತು ಚೌಕಗಳು ಅನ್ನುವಂಥದ್ದು ಮತ್ತೊಂದು ಸಬ್ ಡಿವಿಷನ್, ಹೌದಲ್ವಾ? ಸೊ ಹಾಗಾಗಿ ಇವುಗಳನ್ನು ನಾವು ತಿಳಿದುಕೊಳ್ಳೋದು ಬಹಳಷ್ಟು ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ತ್ರಿಭುಜಗಳ ಅಂದರೆ ಚಿತ್ರಗಳನ್ನು ಕೊಟ್ಟು ಅದರಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ನಾನು ಬೇಸಿಕ್ಕಿಂತನೂ ಈ ಒಂದು ಚಿತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ತ್ರಿಭುಜ ಈ ರೀತಿ ಅಂದರೆ ತ್ರಿಭುಜ ಈ ಒಂದು ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ಡೈರೆಕ್ಟಾಗಿ ಹೇಗೆ ಆನ್ಸರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ನೋಡಿ, 1 ಮತ್ತು 2, ಹೌದಲ್ವಾ? ಸೊ 1 + 2 ಎರಡನ್ನೂ ಸೇರಿಸಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಇದು ಒಂದು ತ್ರಿಭುಜ, ಅದೇ ರೀತಿಯಾಗಿ ಇದು ಒಂದು ತ್ರಿಭುಜ, ಎರಡನೇದು ಒಂದು ತ್ರಿಭುಜ. ಸೊ ಇವೆರಡನ್ನೂ ಸೇರಿಸಿದಾಗ ನಮಗೆ ಇನ್ನೊಂದು ತ್ರಿಭುಜ ಸಿಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ 3 ತ್ರಿಭುಜ ಇರೋದನ್ನು ನಾವು ನೋಡಬಹುದಾಗಿರುತ್ತೆ. ರೀತಿಯಾಗಿ ಇನ್ನೊಂದು ತ್ರಿಭುಜ ಇದೆ. ಸೊ ಈ ಒಂದು ತ್ರಿಭುಜದಲ್ಲಿ ಎಷ್ಟು ಸಂಖ್ಯೆ ಅಂದರೆ ಎಷ್ಟು ತ್ರಿಭುಜಗಳಿವೆ ಅನ್ನೋದನ್ನು ನೋಡೋಣ. ಸೊ 1, 2, 3. ಸೊ ನೋಡಿ, 1 + 2 + 3, ಹೌದಲ್ವಾ? ಸೊ 1 + 2 = 3. ಸೊ 3 + 3 = 6. ಸೊ ಇದರಲ್ಲಿ 6 ಟ್ರಯಾಂಗಲ್ಸ್ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಹೇಗೆ ಅಂತ ಹೇಳಿದ್ರೆ 1, 2, 3. ಸೊ ಇವು ಮೂರನ್ನು ಸೇರಿಸಿದ್ರೆ ಒಂದು ತ್ರಿಭುಜ, ಹೌದಲ್ವಾ? ಅಲ್ಲಿಗೆ 4 ತ್ರಿಭುಜ ಆಯಿತು. ಮತ್ತು 1 ಮತ್ತು 2 ಸೇರಿಸಿದ್ರೆ 1 ತ್ರಿಭುಜ ಆಗುತ್ತೆ. ಅದೇ ರೀತಿಯಾಗಿ 2 ಮತ್ತು 3 ಸೇರಿಸಿದ್ರೆ ಒಂದು ತ್ರಿಭುಜ ಆಗುತ್ತೆ. ಟೋಟಲ್ ಎಷ್ಟಾಯಿತು? 6 ತ್ರಿಭುಜ ಆಗಿರೋದನ್ನು ನಾವು ನೋಡ್ಬೋದು. ಸೊ ಇನ್ನೂ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ ನೋಡಿ, 1, 2, 3, ಹೌದಲ್ವಾ? 3 ತ್ರಿಭುಜಗಳಾಗಿದೆ. ಅದೇ ರೀತಿಯಾಗಿ 1 ಮತ್ತು 2 ಸೇರಿಸಿದ್ರೆ ಒಂದು ತ್ರಿಭುಜ, ನೋಡಿ ಇದು. ಅದೇ ರೀತಿಯಾಗಿ 2 ಮತ್ತು 3 ಸೇರಿಸಿದ್ರೆ ಒಂದು ತ್ರಿಭುಜ, ನೋಡಿ ಇದು. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಎಲ್ಲವನ್ನು ಸೇರಿಸಿದಾಗ ನಮಗೆ ಸಿಗುವಂಥದ್ದು ಒಂದು ತ್ರಿಭುಜ ಆಗಿರುತ್ತೆ. ಸೊ ಇದು ಒಂದು ತ್ರಿಭುಜ, ಹೌದಲ್ವಾ? ಈಗ 1, 2, 3, 4, 5, 6. ಸೊ ಟೋಟಲ್ ಎಷ್ಟಿದೆ ಈ ಒಂದು ಟ್ರಯಾಂಗಲ್ನಲ್ಲಿ? ಸಬ್ ಟ್ರಯಾಂಗಲ್ಸ್ ಅಂತ ಹೇಳಿದರೆ 6 ಅಂತ ಹೇಳಿ ಈಸಿಯಾಗಿ ಹೇಳಬಹುದು. ಇಲ್ಲಿ ಇನ್ನೂ ಒಂದು ತ್ರಿಭುಜ ಇದೆ. ಸೊ ಈ ಒಂದು ತ್ರಿಭುಜದಲ್ಲಿ ಎಷ್ಟು ಅಂದರೆ ಈ ಒಂದು ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ 1, 2, 3, 4 ಆಗಿರುತ್ತೆ. ಅಂದರೆ 1 + 2 + 3 + 4. 1 + 2 3 ಆಗಿರುತ್ತೆ. ಅದೇ ರೀತಿಯಾಗಿ 3 + 3 6 ಆಗುತ್ತೆ. 6 + 4 10 ಆಗುತ್ತೆ. ಸೊ ಇಲ್ಲಿ 10 ಟ್ರಯಾಂಗಲ್ಸ್ ಇರೋದನ್ನು ನಾವು ನೋಡ್ಬೋದು. ಇದೆ ಅಂದರೆ ಈ ಒಂದು ಚಿತ್ರದಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಅನ್ನೋದನ್ನು ನಾನೀಗ ನಿಮಗೆ ಫೈಂಡ್ ಮಾಡಿ ತೋರಿಸ್ತೀನಿ. 1, 2, 3, 4. ಸೊ ಈಗ ಆಲ್ರೆಡಿ ಅಂದರೆ 1 + 2 + 3 + 4 ಅಂದರೆ 1 + 2 3 ಆಗುತ್ತೆ. 3 + 3 6. 6 + 4 = 10 ಆಗುತ್ತೆ. ಸೊ 10 ಅಂದರೆ B ಅಲ್ಲಿದೆ ಅಲ್ವಾ? ಸೊ ಹಾಗಾಗಿ B ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದು. ಹೇಗೆ ಅಂದರೆ ವೆರಿಫೈ ಮಾಡೋಣ. ನೋಡಿ, 1 ಅಗೇನ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಅದು ಸಿಂಗಲ್ ಆಗಿರ್ತಕ್ಕಂತಹ 4 ಟ್ರಯಾಂಗಲ್ಸ್ ಸೇರಿಸಿದ್ರೆ 4 ಆಗುತ್ತೆ. ಅದೇ ರೀತಿಯಾಗಿ 1 + 2 ಸೇರಿಸಿದ್ರೆ ಒಂದು ಟ್ರಯಾಂಗಲ್ ಆಯಿತು. ಅದೇ ರೀತಿಯಾಗಿ 2 + 3 ಇವೆರಡನ್ನು ಸೇರಿಸಿದ್ರೆ ಒಂದು ಟ್ರಯಾಂಗಲ್ ಆಗುತ್ತೆ. ಅದೇ ರೀತಿಯಾಗಿ 3 + 4 ಎರಡನ್ನು ಸೇರಿಸಿದ್ರೆ ನಮಗೆ ಒಂದು ಟ್ರಯಾಂಗಲ್ ಆಯಿತು, ಹೌದಲ್ವಾ? ಸೊ 1 ಇರುವಂಥದ್ದನ್ನು ಸೇರಿಸಿದ್ರೆ 4. ಅದೇ ರೀತಿಯಾಗಿ 2 ಜೋಡಿ ಮಾಡಿದರೆ ನಮಗೆ 3 ಟ್ರಯಾಂಗಲ್ ಸಿಗುತ್ತೆ. ಈಗ 3 ನೋಡಿ, 1, 2 ಮತ್ತು 3 ಇವನ್ನು 3 ಸೇರಿಸಿದ್ರೆ ಒಂದು ಟ್ರಯಾಂಗಲ್ ಆಗುತ್ತೆ. 1, 2, 3 ಈ 3 ಸೇರಿಸಿದ್ರೆ ಒಂದು ಟ್ರಯಾಂಗಲ್ ಆಗುತ್ತೆ. ಅದೇ ರೀತಿಯಾಗಿ 2, 3, 4 ನೋಡಿ, ಈ 2 ಮತ್ತು 3 ಮತ್ತು 4 ಇವು 3 ಸೇರಿಸಿದ್ರೆ ಒಂದು ಟ್ರಯಾಂಗಲ್ ಆಗುತ್ತೆ. ಸೊ ಇಲ್ಲಿ 2, 4, 3, 7, 7, 2, 9. ಸೊ ಈಗ ಟೋಟಲಾಗಿ ಎಲ್ಲವನ್ನು ಸೇರಿಸಿದಾಗ ಒಂದು ಟ್ರಯಾಂಗಲ್ ಆಗಿರೋದನ್ನು ನೋಡ್ಬೋದು. ಎಷ್ಟಾಯಿತು ಇವಾಗ? 10 ಟ್ರಯಾಂಗಲ್ ಆಗಿದ್ದನ್ನು ನಾವು ನೋಡ್ಬೋದಲ್ವ?
ಸೊ ಅದು ಇಲ್ಲಿ ಎರಡನೇ ಆಪ್ಷನಲ್ಲಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಈ ಒಂದು ಟ್ರಯಾಂಗಲ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತೇಳಿ ನಾವು ಸಬ್ ಟ್ರಯಾಂಗಲ್ಸ್ ಇದೆ ಅಂತೇಳಿ ನಾವು ಫೈಂಡ್ ಮಾಡಬೇಕಾಗುತ್ತೆ. ನೋಡಿ 1 2 3 4 5 ಹೌದಲ್ವಾ. ಸೊ 1 + 2 + 3 + 4 + 5. ಅದೇ ರೀತಿಯಾಗಿ ಇಲ್ಲಿ 1 ಮತ್ತು 2 3 ಹೌದಲ್ವಾ. ಇದನ್ನು ಸಪ್ರೇಟಾಗಿ ಮಾಡಬೇಕು. 1 + 2 + 3. ಸೊ ಇದು ಎಷ್ಟಾಯಿತು, ಟೋಟಲ್ 6 ಆಯಿತು. ಇದು ಟೋಟಲ್ ಆಗಿ 15 ಆಗುತ್ತೆ. ಸೊ ಎರಡನ್ನೂ ಸೇರಿಸಿದ್ರೆ ಎಷ್ಟಾಯಿತು, 21 ಆಯಿತು. ಸೊ 21 ಟ್ರಯಾಂಗಲ್ಸ್ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಈ ಚಿತ್ರದಲ್ಲಿನ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತೇಳಿ ಇಲ್ಲೊಂದು ಸ್ಕ್ವೇರನ್ನು ಕೊಟ್ಟಿದ್ದಾರೆ. ಸೊ ಈ ಸ್ಕ್ವೇರ್ನಲ್ಲಿ 2 ಅಡ್ಡಗೆರೆಗಳನ್ನು ಅಂದರೆ 8 ಮಾರ್ಕನ್ನು ಹಾಕಿರಲಾಗಿದೆ. ಸೊ ಇದರಲ್ಲಿ ಎಷ್ಟು ತ್ರಿಭುಜಗಳು ಫಾರ್ಮ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ 1 2 3 4 ಹೌದಲ್ವಾ. ಸೊ ಎಂಡ್ ನಂಬರ್ ಏನಾಗಿರುತ್ತೆ, 4 ಆಗಿರುತ್ತೆ. ಸೊ ಇದಕ್ಕೆ ನಾವು 2 ಇಂದ ಮಲ್ಟಿಪ್ಲೈ ಮಾಡಬೇಕು. 4 2s 8. ಸೊ 8 C-ನಲ್ಲಿದೆ. ಸೊ ಸಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬಹುದು. ಸೊ ಇಲ್ಲಿ ನೋಡಿ 1 2 3 4 ಟ್ರಯಾಂಗಲ್ ಇದೆ. ಅದೇ ರೀತಿಯಾಗಿ 1 ಮತ್ತು 2 ಸೇರಿಸಿದ್ರೆ 1 ಟ್ರಯಾಂಗಲ್ ಆಗುತ್ತೆ, ಮತ್ತು 3 4 2 ಸೇರಿಸಿದ್ರೆ 1 ಟ್ರಯಾಂಗಲ್ ಆಗುತ್ತೆ ಹೌದಲ್ವಾ. ಸೊ ಇಲ್ಲೊಂದು ಅದೇ ರೀತಿಯಾಗಿ 2 ಮತ್ತು 3 ಸೇರಿಸಿದ್ರೆ 1 ಟ್ರಯಾಂಗಲ್ ಆಗುತ್ತೆ, ಮತ್ತು 1 ಮತ್ತು 4 ಸೇರಿಸಿದ್ರೆ 1 ಟ್ರಯಾಂಗಲ್ ಆಗುತ್ತೆ. ಸೊ ಇಲ್ಲಿ 2 ಆಗುತ್ತೆ, ಇಲ್ಲಿ 2. ಸೊ ಟೋಟಲ್ 8. ಈ ಚಿತ್ರದಲ್ಲಿನ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದ್ದಾರೆ ಅಲ್ವಾ. ಸೊ ನೋಡಿ ಈ ರೀತಿ ಫಿಗರನ್ನು ಕೊಟ್ಟಾಗ 1 2 3 4 5 6 7 8. ಸೊ ಎಂಡಿಂಗ್ ನಂಬರ್ ಏನಿರುತ್ತೆ ಆ ನಂಬರನ್ನು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ನೋಡಿ 8 2s 16. ಸೊ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬಹುದು ಸ್ನೇಹಿತರೆ. ಇನ್ನೊಂದು ಈ ರೀತಿಯಾದಂತಹ ಒಂದು ಫಿಗರನ್ನು ಕೊಟ್ಟಿದ್ದಾರೆ. ನೋಡಿ ಚಿತ್ರದಲ್ಲಿನ ತ್ರಿಭುಜಗಳೆಷ್ಟು ಅಂತೇಳಿ. ಸೊ ಇಲ್ಲಿ 2 ಸ್ಕ್ವೇರನ್ನು ಕೊಟ್ಬಿಟ್ಟು ಅದರಲ್ಲಿ ಮತ್ತೆ ಸಬ್ ಟ್ರಯಾಂಗಲ್ಸ್ ಇರೋದನ್ನು ನಾವು ನೋಡಬಹುದು. ಸೊ ಹೀಗೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾನು ಏನು ಬಿಫೋರ್ ಪ್ರಾಬ್ಲಮಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ನೋಡಿ ಈ ರೀತಿ ಅಂದರೆ ಒಂದು ಸ್ಕ್ವೇರ್ನಲ್ಲಿ ಎಷ್ಟು ತ್ರಿಭುಜಗಳು ಬರುತ್ತೆ ನೋಡಿ, 1 2 3 4 5 6 7 8. ಸೊ 8 ಬರುತ್ತೆ. 8 2s 16 ಅಂತ ಮಾಡಿದ್ದೀನಿ ಅಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲಿ 2 ಟ್ರಯಾಂಗಲ್ಸ್ ಜಾಯಿಂಟ್ ಆಗಿರೋದನ್ನು ಅಂದರೆ 2 ಸ್ಕ್ವೇರನ್ನು ಜಾಯಿಂಟ್ ಆಗಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 1 2 3 4 5 6 7 8. ಸೊ ಎಂಡಿಂಗ್ ನಂಬರ್ 8 ಆಗಿರೋದ್ರಿಂದ 8 × 2. ಸೊ 8 2s 16 ಹೌದಲ್ವಾ. ಸೊ ಅದೇ ರೀತಿಯಾಗಿ ಈ ಒಂದು ಬಾಕ್ಸಲ್ಲಿ ಸೊ 8 ಬಾಕ್ಸ್ ಈ ಒಂದು ಬಾಕ್ಸಲ್ಲಿ 16 ಇದ್ದರೆ ಈ ಬಾಕ್ಸಲ್ಲಿ ಎಷ್ಟಿರುತ್ತೆ, 16 ಇರುತ್ತೆ ಅಂತ ಈಸಿಯಾಗಿ ಹೇಳ್ಬೋದು. 32 ಆಗುತ್ತೆ. ಸೊ ಆಗಿದ್ಮೇಲೆ ಇದು 32 ಆನ್ಸರ್ ಸರಿಯಾಗಿದೆಯಾ, ಅಲ್ಲ, ತಪ್ಪು. ಸೊ ಇನ್ನೂ 2 ಟ್ರಯಾಂಗಲ್ಸ್ ಇದೆ ನೋಡಿ. ಇಲ್ಲಿ ಇದೆ ನೋಡಿ ದೊಡ್ಡ ಟ್ರಯಾಂಗಲ್ ಹೌದಾ. ಸೊ ಈ ಪಾಯಿಂಟಿಗೆ ಒಂದು ಟ್ರಯಾಂಗಲ್ ಬರುತ್ತೆ, ಅದೇ ರೀತಿಯಾಗಿ ಈ ಪಾಯಿಂಟಿಗೆ ಒಂದು ಟ್ರಯಾಂಗಲ್ ಬರುತ್ತೆ ಹೌದಾ. ಸೊ ಇಲ್ಲಿ 2 ಟ್ರಯಾಂಗಲ್ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು ಅಂತೇಳಿದ್ರೆ +2 ಆ್ಯಡ್ ಮಾಡ್ಕೋಬೇಕು. ಆಗ ನಮಗೆ ಬರುವಂಥದ್ದು 34 ಟ್ರಯಾಂಗಲ್ಸ್ ಆಗಿದೆ. ಸೊ ಆಪ್ಷನ್ಗಳಲ್ಲಿ ನೋಡೋದಾದರೆ ಡಿ ಆನ್ಸರ್ ಈಸ್ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ನೋಡಿ ಇದರಲ್ಲಿ 8 × 2, ಇದರಲ್ಲಿ 8 × 2. ಸೊ 16 ಅಗೇನ್ 16 ಜೊತೆಗೆ ಈ 2 ಟ್ರಯಾಂಗಲ್ಸ್ಗಳು ಹೌದಲ್ವಾ. ಸೊ ಇವೆರಡನ್ನು ಸೇರಿಸಿದಾಗ 16 + 16 32 + 2 34. ಈಸಿ ಇದೆ ಅಲ್ವಾ ಪ್ರಾಬ್ಲಮ್. ಇಲ್ಲಿ ನೋಡಿ ಈ ಒಂದು ತ್ರಿಭುಜದಲ್ಲಿ ಈ ಒಂದು ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತೇಳಿ ಈ ಚಿತ್ರದಲ್ಲಿನ ತ್ರಿಭುಜಗಳ ಸಂಖ್ಯೆ ಅಂತೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಈ ಒಂದು ಬಾಕ್ಸ್ನಲ್ಲಿ ಎಷ್ಟಿರುತ್ತೆ, 1 2 3 4 ಇರುತ್ತೆ ಹೌದಲ್ವಾ. ಸೊ ಯಾವ ನಂಬರ್ ಎಂಡ್ ಆಗಿರುತ್ತೋ ಆ ನಂಬರನ್ನು 2 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ 8 ಆಯಿತು. ಸೊ ಇದು ಒಂದರಲ್ಲೇ 8 ಇದೆ. ಆಗಿದ್ಮೇಲೆ ಇದರಲ್ಲಿ ಎಷ್ಟಿದೆ, 8 ಇದೆ. ಇದರಲ್ಲಿ ಎಷ್ಟಿದೆ, 8 ಇದೆ. ಆಗಿದ್ಮೇಲೆ ನಾವು 8 × 3 ಅಂತ ಹಾಕೋಬೋದಲ್ವಾ. 8 3s 24. ಅದೇ ರೀತಿಯಾಗಿ ಈ 2 ಬಾಕ್ಸ್ಗಳನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ನೋಡಿ. ಸೊ ಈ ಒಂದು ಟ್ರಯಾಂಗಲ್
ಇಲ್ಲೂ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಅದೇ ರೀತಿಯಾಗಿ ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ 2 ಟ್ರಯಾಂಗಲ್ಸ್ ಆಯಿತು. ಇನ್ನು ಈ ಒಂದು ಬಾಕ್ಸನ್ನು ಬಿಟ್ಟು ಈ 2 ಬಾಕ್ಸ್ಗಳನ್ನು ನಾವು ಗಣನೆಗೆ ತಗೊಳ್ಳೋಣ. ಸೊ ಇಲ್ಲಿ ನೋಡಿ, ಈ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ಮತ್ತು ಈ 2 ಬಾಕ್ಸ್ಗಳಲ್ಲಿ ಜಾಯಿಂಟ್ ಮಾಡಿದಾಗ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ 2, ಇಲ್ಲಿ 2 ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಮತ್ತು ಇಲ್ಲಿ 2 ಟ್ರಯಾಂಗಲ್, ಟೋಟಲ್ ಎಷ್ಟಾಯಿತು? 4 ಟ್ರಯಾಂಗಲ್ ಬರೋದನ್ನು ನೋಡ್ಬೋದು. ಸೊ ಎರಡನ್ನು ಆ್ಯಡ್ ಮಾಡಿದವಾಗ ನಮಗೆ ಎಷ್ಟು ಸಿಗುತ್ತೆ? 28 ಟ್ರಯಾಂಗಲ್ಸ್ ಸಿಗುತ್ತೆ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ನೋಡಿ, ಈ ಒಂದು ಎಡ್ಜಿಂದ ಈ ಎಡ್ಜಿಗೆ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಹೌದಾ? ಸೊ ಈ ಒಂದು ಟ್ರಯಾಂಗಲನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಆವಾಗ ನಮಗೆ ಸಿಗುವಂಥದ್ದು ಎಷ್ಟಾಗಿರುತ್ತೆ? 29 ಟ್ರಯಾಂಗಲ್ ಆಗಿರುತ್ತೆ. ಸೊ 29 ಟ್ರಯಾಂಗಲ್ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತೇಳಿ ಈ ಇನ್ನೊಂದು ಡಿಫ್ರೆಂಟ್ ಚಿತ್ರವನ್ನು ಕೊಟ್ಟಿರೋದನ್ನು, ಅಂದರೆ ಆಗಲೇ ನಾನು ಸ್ಕ್ವೇರ್ನ ತೋರಿಸಿದೆ, ಬಟ್ ಏನಂತ ಹೇಳಿದ್ರೆ ಇಂಟು ಅಂದರೆ ಪ್ಲಸ್ ಅಷ್ಟೇ ಇತ್ತು, ಇಂಟು ಮಾರ್ಕ್ಸ್ ಇರಲಿಲ್ಲ. ಸೊ ಆದರೆ ಇಲ್ಲಿ ಹಾಗಿಲ್ಲ ನೋಡಿ, ಈ ರೀತಿ ಅಂದರೆ ಒಂದು ಬಾಕ್ಸ್ನಲ್ಲಿ ಜಸ್ಟ್ 4 ಟ್ರಯಾಂಗಲ್ಸ್ ಇದ್ದಿದ್ದನ್ನು ನಾವು ನೋಡಿದ್ವಿ, ಬಟ್ ಈಗ ಆ ರೀತಿ ಇಲ್ಲ. ಸೊ ಅದರ ಬದಲಾಗಿ ಒಂದು ಬಾಕ್ಸ್ನಲ್ಲಿ 8 ಟ್ರಯಾಂಗಲ್ಸ್ ಇರೋದನ್ನು ನೋಡಬಹುದು. ನೋಡಿ, 1 2 3 4 5 6 7 8. ಸೊ ಪ್ರತಿಯೊಂದು ಬಾಕ್ಸ್ನಲ್ಲೂ ಕೂಡ 8 ಟ್ರಯಾಂಗಲ್ಸ್ ಇದೆ. ಸೊ ಅಂದರೆ ನಾನೀಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. 8 ಅಂತ ಹೇಳಿದರೆ 8 × 2. ಸೊ 8 2s are 16. ಸೊ ಒಂದು ಬಾಕ್ಸ್ನಲ್ಲಿ 16 ಟ್ರಯಾಂಗಲ್ಸ್ ಇದೆ. ಅದೇ ರೀತಿಯಾಗಿ ಈ ಬಾಕ್ಸ್ನಲ್ಲೂ ಕೂಡ 16 ಟ್ರಯಾಂಗಲ್ ಇದೆ, ಈ ಬಾಕ್ಸ್ನಲ್ಲೂ 16 ಟ್ರಯಾಂಗಲ್ ಇದೆ. ಸೊ ಈ ಮೂರನ್ನು ಆ್ಯಡ್ ಮಾಡಬೇಕು. ನೋಡಿ, 16 3s ಎಷ್ಟಾಗುತ್ತೆ? 16 3s 48. ಸೊ 16 3s 48 ಆಗುತ್ತೆ, ಹೌದಲ್ವಾ? ಸೊ ಅದೇ ರೀತಿಯಾಗಿ ಈಗ ಇಲ್ಲೊಂದು ಟ್ರಯಾಂಗಲ್ ನೋಡಿ, ಈ ಪಾಯಿಂಟ್ 2 ಬಾಕ್ಸ್ಗಳನ್ನು ಕೂಡಿಸಿದವಾಗ ನಮಗೆ ಅಲ್ಲಿ ದೊಡ್ಡದಾಗಿ ಇನ್ನೊಂದು ಟ್ರಯಾಂಗಲ್ ಬರುತ್ತೆ. ನೋಡಿ, ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ, ಅದೇ ರೀತಿಯಾಗಿ ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ, ಹೌದಲ್ವಾ? ಸೊ ಇಲ್ಲಿ 2 ಟ್ರಯಾಂಗಲ್ ಬಂತು. ಇದೇ ರೀತಿಯಾಗಿ ಈ ಬಾಕ್ಸ್ನಲ್ಲಿ ಈ 2 ಬಾಕ್ಸ್ಗಳನ್ನು ಜಾಯಿಂಟ್ನ ತೊಗೊಂಡ್ರೆ ಇಲ್ಲೂ ಒಂದು ಟ್ರಯಾಂಗಲ್ ಬರುತ್ತೆ. ಮತ್ತು ಈ ಒಂದು ಬಾಕ್ಸ್ಗಳಲ್ಲಿ ಕೆಳಗಡೆ ಅಂದರೆ ಈ ಒಂದು ಪ್ಲೇಸ್ನಲ್ಲಿ ಒಂದು ಟ್ರಯಾಂಗಲ್ ಬರುತ್ತೆ. ಸೊ ಇಲ್ಲಿ 2 ಇಲ್ಲಿ 2, ಟೋಟಲ್ ಎಷ್ಟಾಯಿತು? 4. ಸೊ 48ಗೆ 4ಅನ್ನು ಆ್ಯಡ್ ಮಾಡಿದ್ರೆ ನಮಗೆ 52 ಆಗಿರುತ್ತೆ. ಸೊ ಆನ್ಸರ್ ಅಷ್ಟೇ ಅಲ್ಲ, ಮತ್ತು ಇನ್ನೊಂದು ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿರೋದನ್ನು ನಾವು ನೋಡಬಹುದು. ಸೊ ಈಗ ಎಗೇನ್ 1. ಸೊ 53 ಟ್ರಯಾಂಗಲ್ಸ್ ಇದೆ, ಹೌದಲ್ವಾ? 53 ಟ್ರಯಾಂಗಲ್ಸ್. ನೋಡಿ, ಇಲ್ಲಿ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದು. 53 ಟ್ರಯಾಂಗಲ್ಸ್ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ಒಂದು ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂತಹದ್ದು ಎಷ್ಟು ತ್ರಿಭುಜಗಳು ಅಂತೇಳಿ ಕೇಳಿದ್ದಾರೆ. ಸೊ ಇದು ತುಂಬಾ ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್. ಸೊ ಇದನ್ನು ಬಹಳಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಫಸ್ಟು ನಾನೀಗ ಆಲ್ರೆಡಿ ಒಂದು ಬಾಕ್ಸ್ ಅಂದರೆ ಸೆಂಟ್ರಲ್ಲಿರೋ ಬಾಕ್ಸಲ್ಲಿರೋ ಅಂಥ ಒಂದು ಟ್ರಯಾಂಗಲ್ಸನ್ನು ಫೈಂಡ್ ಮಾಡೋದು ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಹಾಗಾಗಿ ಸೆಂಟ್ರಲ್ಲಿ ಏನಿದೆ ಒಂದು ಬಾಕ್ಸು ಏನು ಸ್ಕ್ವೇರ್ ಇದೆ, ಈ ಒಂದು ಸ್ಕ್ವೇರ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತೇಳಿ ನಾನು ಮೊದಲು ಫೈಂಡ್ ಮಾಡ್ಕೊಳ್ತೀನಿ. ನೋಡಿ, 1 2 3 4 5 6 7 8, ಹೌದಲ್ವಾ? ಸೊ ಯಾವ ನಂಬರ್ ಎಂಡ್ ಆಗುತ್ತೆ ಅದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ದೀನಿ, 2ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ, ಅಂದರೆ 16 ಆಗುತ್ತೆ. ಸೊ ಈಗ ಹೊರಗಡೆ ಇರುವಂತಹ ಟ್ರಯಾಂಗಲ್ಸನ್ನು ನಾವು ಕೌಂಟ್ ಮಾಡೋಣ. ಸೊ 1 2, ನಾನು ಇದೇ ತರಗತಿಯ ಮೊದಲನೇ ಪ್ರಾಬ್ಲಮನ್ನು ಇದನ್ನು ಆಯ್ಕೆ ಮಾಡಿಕೊಂಡಿದ್ದೆ. ನೋಡಿ, ಈ ರೀತಿ ಅಂದರೆ ಸೊ ಇದರಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತೇಳಿ 1 2 1 3 ಅಲ್ವಾ? ಸೊ 1 + 2 = 3 ಅಂತೇಳಿ ಹೇಳ್ಕೊಟ್ಟಿದೆ ಅಲ್ವಾ? ಅದೇ ರೀತಿಯಾಗಿ ಅದೇ ಟ್ರಯಾಂಗಲನ್ನೇ ಹೋಲುತ್ತಲ್ವ ಇದು. ಸೊ ಹಾಗಾಗಿ ಇಲ್ಲಿ 3 ಟ್ರಯಾಂಗಲ್ಸ್ ಇದೆ, ಇಲ್ಲಿ 3 ಟ್ರಯಾಂಗಲ್ಸ್ ಇದೆ, ಮತ್ತು ಇಲ್ಲಿ 3 ಟ್ರಯಾಂಗಲ್ಸ್ ಇದೆ, ಇಲ್ಲಿ 3 ಟ್ರಯಾಂಗಲ್ಸ್ ಇದೆ. ಸೊ ಹಾಗಾಗಿ
ನಾನು ಇಲ್ಲಿ 3 ಇಂಟು 4 ಯಾಕಂದರೆ ಇಲ್ಲಿ 4 ಟೈಮ್ 3 ಬಂದಿದೆ ಅಲ್ವಾ, ಸೊ ಹಾಗಾಗಿ 3ನ 4 ಟೈಮ್ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿದ್ದೀನಿ, 12 ಆಯಿತು. ಸೊ 3 4 12 ಅಲ್ವಾ. ಸೊ ಅದೇ ರೀತಿಯಾಗಿ ಈಗ ಫೈನಲಿ ನಾನು ಹೊರಗಡೆ ಇರ್ತಕ್ಕಂತಹ ಟ್ರಯಾಂಗಲ್ಸ್ ಅಷ್ಟೇ ತೊಗೊಂಡಿದ್ದೀನಿ, ಮತ್ತು ಒಳಗಡೆ ಇರ್ತಕ್ಕಂತಹ ಒಂದು ಸ್ಕ್ವೇರ್ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಅವನ್ನ ಮಾತ್ರ ಕೌಂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ನೋಡಿ, ಈ ಒಂದು ಟ್ರಯಾಂಗಲ್, ಈ ಒಂದು ಟ್ರಯಾಂಗಲಲ್ಲಿ ನೋಡಿ, ಇದನ್ನು ಫೈಂಡ್ ಮಾಡ್ಕೊಬೇಡಿ, ಅಂದರೆ ಇದನ್ನು ಗಣನೆಗೆ ತೊಗೋಬೇಡಿ. ಸೊ ಇಲ್ಲಿ ನೋಡಿ 1 and 2 ಹೌದಲ್ವಾ. ಸೊ ಇಲ್ಲಿ 1 ಇದು 2 ಆಗುತ್ತೆ. ಸೊ ಇಲ್ಲೂ ಕೂಡ 3 ಟ್ರಯಾಂಗಲ್ ಇರೋದನ್ನು ನೋಡ್ಬೋದು. ಅದೇ ರೀತಿಯಾಗಿ ಈ ಟ್ರಯಾಂಗಲನ್ನು ತೊಗೊಂಡ್ರೆ ಇಲ್ಲೂ ಕೂಡ ಪಾರ್ಟೇಷನ್ ಇರೋದನ್ನು ನೋಡ್ಬೋದು. ಸೊ ಇವನ್ನು ಮಾತ್ರ ಗಣನೆಗೆ ತೊಗೋಬೇಡಿ. ಸೊ 1 and 2 ಹೌದಲ್ವಾ. ಹಂಗಾದ್ರೆ ಇಲ್ಲೂ ಒಂದು 3 ಟ್ರಯಾಂಗಲ್ಸ್ ನಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲಿರೋ ಟ್ರಯಾಂಗಲ್ಸ್, ಸೊ ಈ ಒಂದು ಟ್ರಯಾಂಗಲ್ನಲ್ಲೂ ಕೂಡ ನಮಗೆ 3 ಟ್ರಯಾಂಗಲ್ಸ್ ಸಿಗುತ್ತೆ, ಮತ್ತು ಇಲ್ಲಿರೋ ಟ್ರಯಾಂಗಲ್ನಲ್ಲೂ ಕೂಡ ನಮಗೆ 3 ಟ್ರಯಾಂಗಲ್ಸ್ ಸಿಗುತ್ತೆ. ಸೊ ಅಗೈನ್ 3 4 12 ನೋಡಿ, 3 ಇಂಟು 4 3 4 12 ಹೌದಲ್ವಾ. ಸೊ ಈಗ ನೆಕ್ಸ್ಟ್ ಇನ್ನೂ ನೋಡ್ಕೊಳ್ಳಿ, ಈ ಒಂದು ಭಾಗ, ಈ ಒಂದು ಹೆಡ್ಜಲ್ಲಿ ಒಂದು ಟ್ರಯಾಂಗಲ್ ಸಿಗುತ್ತೆ. ಅದೇ ರೀತಿಯಾಗಿ ಈ ಒಂದು ಹೆಡ್ಜಲ್ಲೂ ಕೂಡ ಒಂದು ಟ್ರಯಾಂಗಲ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ಈ ಒಂದು ಹೆಡ್ಜಲ್ಲೂ ಕೂಡ ನಮಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಟ್ರಯಾಂಗಲ್ ಸಿಗುತ್ತೆ, ಮತ್ತು ಈ ಒಂದು ಹೆಡ್ಜಲ್ಲೂ ಕೂಡ ಒಂದು ಟ್ರಯಾಂಗಲ್ ಸಿಗುತ್ತೆ. ಅಂದರೆ 4 ಎಡ್ಜ್ಗಳಲ್ಲೂ, ಅಂದರೆ 4 ಕಾರ್ನರಲ್ಲೂ ಕೂಡ ನಮಗೆ ಒಂದೊಂದು ಟ್ರಯಾಂಗಲ್ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಂತ ಹೇಳಿದ್ರೆ ಅಗೈನ್ 4 ಟ್ರಯಾಂಗಲ್ಸ್ ನಮಗೆ ಎಕ್ಸ್ಟ್ರಾ ಸಿಗುತ್ತಲ್ವ. ಸೊ ಟೋಟಲ್ ಎಷ್ಟು ಕೌಂಟ್ ಮಾಡಿ, 16 12 12 and 4. ಸೊ ನಮಗೆ 44 ಟ್ರಯಾಂಗಲ್ಸ್ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಇದುವರೆಗೂ ನೀವು ನನ್ನ ತರಗತಿಯನ್ನು ವೀಕ್ಷಿಸಿದ್ರಿ. ಸೊ ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ಇನ್ನೂ ಅತ್ಯಂತ ಹೆಚ್ಚಿನದಾಗಿ ತ್ರಿಭುಜಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ಹ್ಯಾಂಗಲ್ನಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದನ್ನು ನಾನು ಈ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಏನು PDO ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ, ಗ್ರೂಪ್ ಬಿ ಮತ್ತು GPS TR HSTR ಇನ್ನು ಉಳಿದಿರತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ಗಳು, ಕ್ವಿಜ್ಗಳು ಮತ್ತು ಟೆಸ್ಟ್ ಸರಣಿಗಳನ್ನು A1 ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ನಲ್ಲಿ ಉಚಿತವಾಗಿ ಬಿತ್ತರ ಮಾಡಲಾಗುತ್ತಿದೆ. ಸೊ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನ ಒಂದು ಲಿಂಕನ್ನು ಶೇರ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ವಿಸಿಟ್ ಮಾಡೋದ್ರ ಮೂಲಕ ಉಚಿತ ಸದಸ್ಯತ್ವವನ್ನು ಪಡೆದುಕೊಳ್ಳೋದಷ್ಟೇ ಅಲ್ಲ, ಉಚಿತವಾಗಿ ಅಲ್ಲಿ ಕೊಡಮಾಡುವಂತಹ ಎಲ್ಲ ಬೋಧನಾ ಸಾಮಗ್ರಿಗಳನ್ನು ನಿಮ್ಮದಾಗಿಸ್ಕೊಳ್ಬೋದು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್.